ವೀಕ್ಷಕರೇ ನಮಸ್ಕಾರ. ಓಂ ಸಮಾಚಾರ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಓಂ ಕಾಟವೆ. ವಿಎಕೆ ಫೌಂಡೇಶನ್ ಸಹಯೋಗದಿಂದ ಎಸ್ಎಸ್ಕೆ ಯೂಥ ಕ್ಲಬ್ ವತಿಯಿಂದ ಹಾಗೂ ಆಲ್ ಇಂಡಿಯಾ ಎಸ್ಎಸ್ಕೆ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಜರುಗಿತು. ಈ ಟೂರ್ನಮೆಂಟ್ದಲ್ಲಿ ಎಲ್ಲ ರಾಜ್ಯದ ಭಾಗಗಳಿಂದ ಬಂದ ಒಟ್ಟು 30 ತಂಡಗಳು ಭಾಗವಹಿಸಿ ಇದರಲ್ಲಿ ಗುಳೇದಗುಡ್ಡ ತಂಡ ಪ್ರಥಮ ಸ್ಥಾನ ಪಡೆದರೆ ಮತ್ತು ಹುಬ್ಬಳ್ಳಿಯ ಶ್ರೀರಾಮ ತಂಡ ದ್ವಿತೀಯ ಸ್ಥಾನ ಪಡೆದಿದೆ. ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ ಟೆಂಗಿನಕಾಯಿ, ಮಾಜಿ ಶಾಸಕರಾದ ಅಶೋಕ ಕಾಟವೆ, ವಿಎಕೆ ಫೌಂಡೇಶನ್ ಅಧ್ಯಕ್ಷರಾದ ವೆಂಕಟೇಶ ಕಾಟವೆ ಇವರು ವಿಜೇತರಿಗೆ ನಗದು ಮತ್ತು ಪಾರಿತೋಷಕ ಬಹುಮಾನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಹುಡಾ ಮಾಜಿ ಅಧ್ಯಕ್ಷರಾದ ನಾಗೇಶ ಕಲಬುರ್ಗಿ, ಹನುಮಂತಸ ನಿರಂಜನ, ಭಾಸ್ಕರ ಜಿತೂರಿ, ಕೆಪಿ ಪೂಜಾರಿ, ಮಂಜುನಾಥ ಕಾಟಕರ್, ರಾಜು ಕಾಳೆ, ಶಿವು ಮೆಣಸಿನಕಾಯಿ, ಡಿಕೆ ಚವ್ಹಾಣ, ವಿನಾಯಕ ಲದವ, ಸುಭಾಷ ಭಾಂಡಗೆ, ಪ್ರವೀಣ್ ಪವಾರ, ಶಂಕರ ಹಬೀಬ, ಸಂತೋಷ ಜಿತೂರಿ, ಅಮೃತ ಭಾವಡಗೆ, ಪ್ರಕಾಶ ಬುರಬುರೆ, ದೇವದಾಸ ಹಬೀಬ, ಪ್ರಶಾಂತ್ ಶಿಂಗ್ರಿ, ಪವನ ಜರತಾರಘರ, ರಾಜು ಜರತಾರಘರ, ಮಂಜುನಾಥ್ ಊಟವಾಲೆ, ಆನಂದ